ಅಂಗ. ಹೀಗ ಅಂಗಗಳು, ಈ ಕಡೆ ಲಿಂಗಗಳು. ಅಂಗ ಈತ ವ್ಯವಹರಿಸ್ತಾನೆ. ಈತ ತನ್ನ ಮೂಲ ಸ್ವರೂಪವನ್ನು ಮರೆಯುವ ಸಾಧ್ಯತಾ ಇರೋದರಿಂದ ಇವನಿಗೆ ಅಂಗ ಅಂತ ಕರೆದೇವಿ. ಮೂಲ ಸ್ವರೂಪ ಯಾಕೆ ಮರೆತು ಹೋಗ್ತದೆ ಅಂದ್ರೆ, ಇದೇನು ಮನಸ್ಸದಲ್ಲ, ಈ ಮನಸ್ಸಿನ ಪ್ರಭಾವಕ್ಕೆ ಅಥವಾ ಮನಸ್ಸಿನ ಸ್ಥಿತಿ ಅದಲ್ಲ, ಈ ಸ್ಥಿತಿಯಿಂದಾಗಿ ಜ್ಞಾನದ ಅಭಿವ್ಯಕ್ತಿ ಪೂರ್ಣ ಆಗದೇ ಇರೋದರಿಂದ ಅಜ್ಞಾನ ತಲೆದೋರ್ತಾ ಇರ್ತದೆ. ಅಂದ್ರೆ ನಾನು ಅಂತದೀನಿ, ಅದು ಶಿವತತ್ವ, ನನ್ನೊಳಗಿರುವಂಥ ಶಿವತತ್ವ, ನನ್ನೊಳಗಿರುವಂಥ ಲಿಂಗತತ್ವ. ಆದರೆ ಏನಾಗ್ತದೆ, ಮನಸ್ಸು ಹೊಯ್ದಾಡ್ತು ಅಂದ್ರೆ ಅದು ಆ ಜ್ಞಾನದಲ್ಲ, ನನ್ನ ಪ್ರಜ್ಞೆ ಅದು ಹೊಯ್ದಾಡಕ್ಕೆ ಶುರುವಾಗ್ತದೆ. ಯಾಕೆ ಹೊಯ್ದಾಡ್ತದೆ? ಇದು ನಾನು ಅನ್ನೋದು ಒಂದು ವೃತ್ತಿ, ಅದೊಂದು ವೃತ್ತಿ, ಎ ಫೀಲಿಂಗ್ ದಟ್ ಅರೈಸಸ್ ಇನ್ ದ ಮೈಂಡ್. ಆ ವೃತ್ತಿಯೊಳಗಿರುವ ಬೆಳಕ ಅದು ಚೇತನ, ಅದು ಶಿವ. ಆ ಶಿವ ಅಥವಾ ಚೇತನ ಯುಕ್ತವಾದ ವೃತ್ತಿ ಅದಲ್ಲ, ಆ ವೃತ್ತಿಯ ಪ್ರಭಾವ ಚೇತನದ ಬೆಳಕಿನ ಮೇಲೆ ಉಂಟಾಗ್ತಾ ಇರ್ತದೆ. ಇದು ಚಲಿಸ್ತು ಅಂದ್ರೆ ಚೇತನ ಚಲಿಸ್ದಂಗಾಗ್ತದೆ, ಇದು ಮಂದಾಯಿತು ಅಂದ್ರೆ ಚೇತನ ಮಂದಾದಂಗಾಗ್ತದೆ. ಅದೇ ಅಜ್ಞಾನಕ್ಕೆ ಕಾರಣ. ಇರೋದನ್ನ ಎದ್ದಕ್ಕೆದ್ದಂಗ ಸ್ವೀಕಾರ ಮಾಡು ಮನುಷ್ಯನೇ. ಯಾರು ಹೋರಾಟ ಮಾಡಿ ಗೆದ್ದವರು ಹೋಗ್ತಾರೆ, ಸೋತವರು ಹೋಗಿರ್ತಾರೆ, ಎಲ್ಲರೂ ಹೋಗ್ತಾರೆ. ಈ ಜಗತ್ತಿನಲ್ಲಿ ಯಾರಿರ್ತಾರ? ಎಷ್ಟು ಕಷ್ಟಪಟ್ಟು 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 ಲಕ್ಷಾಂತರ ಸೇನೆಯನ್ನ ಕಳಿಸಿ ನಾವು ಯುದ್ಧ ಮಾಡಿದೇವಿ ಅಂತ ಇಟ್ಕೊಳ್ಳಿ. ಆ ಬಳಿಕ ಒಂದು ದಿವಸ ಅವರು ಹೋಗಿರ್ತಾರೆ, ಇವರು ಹೋಗಿರ್ತಾರೆ. ಚರ್ಚಿಲರೂ ಇಲ್ಲ, ಹಿಟ್ಲರೂ ಇಲ್ಲ ಅಷ್ಟೇ. ಹಾಗೆ ಆಗೋದು. ಪಾಂಡವರು ಎಲ್ಲ ಮಾಡಿ ಸಿಂಹಾಸನ ಮೇಲೆ ಕೂತರು, ಬಹಳ ಕಷ್ಟಪಟ್ಟರು ಆ ಸಿಂಹಾಸನ ಏರ್ಲಿಕ್ಕೆ. ಎಷ್ಟು ದೊಡ್ಡ ಯುದ್ಧ ಮಾಡಿದರು. ಒಂದು ದಿವಸ ಅಲ್ಲಿ ಗದ್ದಿಗೆ ಮೇಲೆ ಅಭಿಮನ್ಯುವಿನ ಮಗನನ್ನ ಕುಂಡ್ರಿಸಿ ಹೊರಟ್ರು. ದಾರಿಯೊಳಗೆ ಒಬ್ಬ ಮುದುಕೆ ಕೇಳಿದ್ಲು, ಮಹಾನುಭಾವರೇ, ಆ ಕುರ್ಚಿಗಾಗಿ ಅಷ್ಟು ಹೋರಾಟ ಮಾಡಿದ್ರಲ್ಲ, ಈಗ ಹೊರಟ್ರಲ್ಲ ಅಂದ್ಲು. ಅಂದ್ರು. ಅವಾಗ ಧರ್ಮ ಹೇಳ್ದ, ಇದ ಧರ್ಮ, ಇದು ಧರ್ಮ. ಬಿಡಬೇಕಾದಾಗ ಬಿಡೋದದ, ಹಿಡಿಬೇಕಾದಾಗ ಹಿಡಿಯೋದದ. ಇದು ಧರ್ಮ. ಇದು ನಕ್ಕೋತ ಹಿಡಿಯೋದು, ನಕ್ಕೋತ ಬಿಡೋದು, ಇದು ಧರ್ಮ ಅಷ್ಟೆ. ಇದು ಧರ್ಮ. ಮಾ ಶುಚಃ. ಆದ್ದರಿಂದ ಚಿಂತೆಗೆ ಒಳಗಾಗಬೇಡ ಮನುಷ್ಯನೇ. ಯಾಕೆ ಬಹಳಷ್ಟು ಚಿಂತೆ ಮಾಡ್ತೀಯ? ಅದು ಹೋಗ್ತದ ಅಂತ ಅನುಭವಿಸೋ. ಅದಕ್ಕೆ ಇನ್ನೊಂದದ, ಇಷ್ಟೆಲ್ಲ ಕ್ರಿಯೆಗೆ ಕಾರಣವಾಗಬಹುದಾದ ಶಕ್ತಿ ಅದ. ಅದಕ್ಕೆ ಶಿವ ಅಂತಾರೆ, ಇದಕ್ಕೆ ಶಕ್ತಿ ಅಂತಾರೆ. ಶಿವ ಅಂದ್ರೆ ದ ಪ್ರಿನ್ಸಿಪಲ್ ಆಫ್ ಕಾನ್ಷಿಯಸ್ನೆಸ್, ಇಟರ್ನಲ್ ಕಾನ್ಷಿಯಸ್ನೆಸ್ ಅಂಡ್ ಇನ್ಫಿನಿಟ್ ಕಾನ್ಷಿಯಸ್ನೆಸ್. ಅದಕ್ಕೆ ಶಿವ ಅಂದ್ರೆ ಅನಂತವಾದ ಮಹಾಪ್ರಜ್ಞೆ, ಅದಕ್ಕೆ ಶಿವ ಅಂತ ಕರೆಯೋದು. ಆ ಬಳಿಕ ಎರಡನೇದ್ದು ಶಕ್ತಿ. ಇಷ್ಟೆಲ್ಲ ಚಲನ ಆಗಬೇಕಲ್ಲ, ಜಗತ್ತು ಚಲಿಸದೇ ಇದ್ರೆ ನಿರ್ಮಾಣ ಆಗೋದಿಲ್ಲ. ಆದ್ರಿಂದ ಚಲನದ ಮೂಲ ತತ್ವಕ್ಕೆ ಶಕ್ತಿ ಅಂತ ಕರಿತೇವೆ, ಇದರ ಅಸ್ತಿತ್ವಕ್ಕೆ ನಾವು ಶಿವ ಅಂತ ಕರಿತೇವೆ. ಅಸ್ತಿತ್ವ ಮತ್ತು ಚಲನ ಎರಡರಿಂದ ಈ ವಿಶ್ವ ತುಂಬಿ ಹೋಗಿದೆ, ಅಥವಾ ವಿಶ್ವ ಹರವಿಕೊಂಡದ ಎರಡರಲ್ಲಿ. ಜಗತ್ತಿನಲ್ಲಿ ಕಾಣೋದು ಎರಡು, ಅದ ಚಲಿಸ್ತದೆ. ಅದ ಅನ್ನೋದು ಶಿವತತ್ವ, ಶಿವ. ಚಲಿಸ್ತದ ಅನ್ನೋದೇ ಶಕ್ತಿ. ನಾನು ಅದೇನಿ ಅನ್ನೋದು ಶಿವ, ಚಲಿಸ್ತದ ಅನ್ನೋದು ಶಕ್ತಿ. ಇದು ಎರಡು ಮಜಾ ಅದ.
ಈಗ ಒಂದು ಹೂ ಅದ, ಇದು ಹೂ ಅದ, ಇದು ಶಿವತತ್ವ. ಹೂವ ಅರಳುತ್ತದ, ಇದು ಶಕ್ತಿ ತತ್ವ. ಶಿವ ಇರೋದು, ಸುಮ್ಮನೆ ಇರೋದು, ಅಲ್ಲಿ ಚಲನ ಇಲ್ಲ, ಅದು ಇರೋದು. ಇಟ್ ಜಸ್ಟ್ ಎಕ್ಸಿಸ್ಟ್. ಆ ಬಳಿಕ ಚಲನ ಆಗ್ತದೆ. ಚಲನ ಹೆಂಗಾಗ್ತದೆ? ಕಾಲದಲ್ಲಿ ಚಲನ ಆಗ್ತದೆ, ದೇಶದಲ್ಲಿ ಚಲನ ಆಗ್ತದೆ, ವಸ್ತುವಿನ ಒಳಗೆ ಚಲನ ಆಗ್ತದೆ. ಇಫ್ ದೇರ್ ಈಸ್ ನೋ ಮೂವ್ಮೆಂಟ್ ಇನ್ ದ ಫ್ಲವರ್ ಕೆನಾಟ್ ಬ್ಲೂಮ್. ಚಲನ ಇಲ್ಲದೆ ಇದ್ರೆ ವಸ್ತು ವ್ಯಕ್ತ ಆಗೋದೇ ಇಲ್ಲ. ಆದ್ದರಿಂದ ಚಲನದ ಮೂಲ ವಸ್ತುವಿಗೆ ಶಕ್ತಿ ಅಂತ ಕರೆಯೋದು, ಅಸ್ತಿತ್ವಕ್ಕೆ ಶಿವ ಅಂತ ಕರೆಯೋದು. ಮನೆಗೆ ಒಬ್ಬ ಬಂದ ಅಂತ ತಿಳ್ಕೊಳ್ಳಿ, ಹೋಗ್ತಾನ ಅಂತ ಖಾತ್ರಿ ಇತ್ತಂದ್ರೆ ನೀನು ಉಣ್ಣು, ತಿನ್ನು, ಇರು ಅಂತಾರ. ಹೌದಲ್ಲ? ಕಾಯಂ ಎಲ್ಲಾ ಟ್ರಂಕ ಪಂಕ ತಗೊಂಡ ಇಲ್ಲಿ ಇರಾಕ ಬಂದ ಅಂದ್ರೆ ಯಾರು ಉಣಿಸೋದಿಲ್ಲ, ತಿನ್ನಿಸೋದಿಲ್ಲ, ಅನ್ನೋದಿಲ್ಲ. ಹೋಗವ್ರಿಗೆ ಅಂತಾರೆ ವಿನಃ ಇರೋವ್ರಿಗೆ ಅನ್ನೋದಿಲ್ಲ ಈ ಜಗತ್. ಹಂಗ ನಾವು ಹೋಗವರದೇವಿ ಅಂತ ತಿಳ್ಕೊಂಡು ಬಿಟ್ರೆ ನಮಗೆ ಈ ಜಗತ್ತು ಬಹಳ ಸುಂದರ ಆಗ್ತದೆ. ಇದು ಜ್ಞಾನದ ಒಂದು ರೂಪ. ಇದು ಕೃತಜ್ಞತಾ ಸಲ್ಲಿಸಬೇಕು ಜಗತ್ತಿಗೆ. ಆದ್ರೆ ಇದು ಹೋಗ್ತದೆ ಅಂತ ಗೊತ್ತಿರಬೇಕಷ್ಟೇ. ಜೀವನದಲ್ಲಿ ಏನದ ಹೇಳಿ? ಜೀವನದಲ್ಲಿ ಏನದ? ದುಡಿಯೋದದ, ಒಂದಿಷ್ಟು ಗಳಿಸೋದದ, ಉಣ್ಣೋದದ, ತಿನ್ಸೋದದ, ಉಣಿಸೋದದ, ಮಸ್ತಾಗಿ ಇರೋದದ, ಹಾಡಿ ಹಾಡಿ ಹೋಗೋದದ. ಇನ್ನೇನು ಮಾಡೋರದಿರಿ? ಯಾರು ಏನು ಮಾಡ್ತಾರ ಹೇಳಿ? ಬಹಳಷ್ಟು ಮಾಡಿ ಇಟ್ರಿ ಅಂತ ತಿಳ್ಕೊಳ್ಳೋ, ಒಂದು ಪೆಟ್ಟಿಗೆ ಒಳಗೆ ಹಾಕಿ 1 ಟನ್ ಬಂಗಾರ ಹಾಕಿ ನೆಲದಾಗ ಇಟ್ರೆ ಅದೇ ಅಲ್ಲಿಟ್ಟಿತ್ತು, ಇಲ್ಲಿಟ್ಟ ವಾದ ಅಷ್ಟೇ. ಅದು ಅಲ್ಲಿತ್ತು ಮೊದಲ, ತಂದು ಇಲ್ಲಿಟ್ಟುಕೊಂಡ. ಇಷ್ಟು ಬಿಟ್ರೆ ಇನ್ನೇನು ಮಾಡ್ತಾನ ಹೇಳಿ? ಬಂದಿದ್ದ ಯಾವುದು? ಉಂಡಿದ್ದೇ ಖರೆ, ಉಣಿಸಿದ್ದೇ ಖರೆ. ಉಂಡದ್ದೋ ತೃಪ್ತಿ, ಉಣಿಸಿದ್ದೋ ಧರ್ಮ. ಸಾಗರ ದಂಡಿಯೊಳಗೆ ನೀವು ನೋಡಿರಿ, ಏಡಿಗಳು ಓಡಾಡ್ತಿರ್ತಾವ. ಅಲ್ಲಿ ಒಂದು ಈ ಬಸವನ ಹುಳ ಬಂತು. ನೋಡಿ ಏಡಿಗೆ ಹೇಳ್ತು, ಎಂಥದ ನಡಿಗೆ ನಿಂದು, ನಂದ ನೋಡಿ ಹೆಂಗ್ ಸರಳ ನಡಿತೇನೆ, ವಕ್ರ ವಕ್ರ, ಅಡ್ಡ ಅಡ್ಡ ಅಡ್ಡ, ಇದ್ಯಾವ ನಡಿಗೆ? ನನಗೆ ಒಂದ್ ವೇಳೆ ನಿನ್ನ ಪರಿಸ್ಥಿತಿ ಬಂದಿದ್ರೆ ಒಂದು ದಿವಸ ಬದುಕ್ತಿರ್ಲಿಲ್ಲ ಅಂತು ಬಸವನ ಹುಳ. ಅವಾಗ ಏಡಿ ಹೇಳ್ತು, ನಾನು ಅಡ್ಡರೆ ಹೋಗಲಿ ಉದ್ದರೆ ಹೋಗಲಿ ಓಡಾಡಿಕೊಂಡೇನಿ, ನೀನು ಸರ್ಕೋತ್ 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 ಹೋಗ್ತ. ನಿನ್ನ ಪರಿಸ್ಥಿತಿ ನನಗೆ ಬಂದಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ. ಇಬ್ಬರದು ದೃಷ್ಟಿಕೋನ ಹೆಂಗದೆ? ಅವಾಗ ಏಡಿ ಹೇಳ್ತು, ನನ್ನ ಬಗ್ಗೆ ನೀ ಚಿಂತೆ ಮಾಡಬೇಡ, ನಿನ್ನ ಬಗ್ಗೆ ನಾ ಚಿಂತೆ ಮಾಡುದಿಲ್ಲ. ನಿಸರ್ಗ ನನಗೆ ಹೆಂಗ್ ಕೊಡ್ತು ಹಂಗೆ ನಾ ಮಜಾದಾಗಿರೋದು. ನಾನು ಓಡಾಡಿಕೊಂಡಿದ್ದೇನೆ, ಇದರೊಳಗೆ ಬೇಕಾದಷ್ಟು ಆನಂದ ಪಡ್ತೇನೆ. ಎದ್ದದ್ದರಾಗ ಆನಂದ ಪಡೋದು. ನಿನಗೇನದ ಅದರಾಗ ನೀನು ಸಂತೋಷದಿಂದ ಬದುಕು, ನನಗೇನದ ಅದರೊಳಗೆ ನಾನು ಸಂತೋಷದಿಂದ ಬದುಕ್ತೇನೆ. ನಾವು ಎದ್ದದ್ದರಲ್ಲೇ ಲಿಂಗದ ಆಣತೆಗೆ ಬಂದುದು. ಏನು ದೇವರು ನಮಗೆ ಒಂದಿಷ್ಟು ಕೊಟ್ಟ, ಅದರಾಗ ಏನು ಕೊಟ್ಟ, 10,000 ಕೊಟ್ರೆ 10,000, ಲಕ್ಷ ಕೊಟ್ರೆ ಲಕ್ಷ, ಇಲ್ಲಿಗೆ ಸ್ವಲ್ಪ ಕಡಿಮೆ ಕೊಟ್ರೆ ಕಡಿಮೆ. ಇದ್ದದ್ದರಾಗ ಅದರ ಅರ್ಥ ಹೆಚ್ಚಿಂದ ಗಳಿಸಬಾರದಂತಲ್ಲ. ಈ ಕ್ಷಣ ಎಷ್ಟದ ಅಷ್ಟ್ರಾಗ ಅಸಮಾಧಾನ ಪಡಬಾರದು. ಈ ಕ್ಷಣ ಲಿಂಗದ ಆಣತಿಗೆ ಬಂದುದ ಕೈ ಕೊಂಬುದೇ ವ್ರತ. ಏನು ಸಹಜವಾಗಿ ನಮ್ಮ ತಟ್ಟೆಗೆ ಬಂತೋ ಅದನ್ನ ಸ್ವೀಕಾರ ಮಾಡೋದಕ್ಕೆ ವ್ರತ. ನಮ್ದು ಬಂಗಾರ ತಟ್ಟೆ ಇರ್ಲಿಕ್ಕಿಲ್ಲ, ಆದರೆ ನಮ್ಮ ಪಾಲಿಗೆ ನಮ್ಮ ಟೇಬಲ್ ಮ್ಯಾಗ ಈ ಜಗತ್ತ ನಮಗೆ ಹರಿವಾಣ ಇಟ್ಟದಂತ ತಿಳ್ಕೊಳ್ಳಿ, ಅಥವಾ ಒಂದು ಪರಿಯಾಣ ಇಟ್ಟದಂತ ತಿಳ್ಕೊಳ್ಳಿ. ಅದರಲ್ಲೇ ಆನಂದವಾಗಿ ಊಟ ಮಾಡೋದೇ ವ್ರತ. ಇದನ್ನ ಬಿಡೋದು ಹಿಡಿಯೋದು ವ್ರತ ಅಲ್ಲ. ಏನು ಬಂತೋ, ಜಗತ್ತು ಏನು ಕೊಟ್ಟತೋ, ನಿಸರ್ಗ ದೇವತೆ ನಮ್ಮ ತಟ್ಟೆಗೆ ಏನು ಇಕ್ಕುತ್ತೋ ಅದನ್ನ ಪ್ರೇಮದಿಂದ ಸ್ವೀಕಾರ ಮಾಡೋದಕ್ಕೆ ವ್ರತ. ನಮ್ಮ ಮನೆ ಸಾಣದಿರಬಹುದು, ನಕ್ಕೋತಿರೋದು. ಮನೆ ದೊಡ್ಡದಿರಬಹುದು, ಆಗ್ಲೂ ನಕ್ಕೋತಿರೋದು. ಅದು ಪ್ರಸಾದ, ವ್ರತ. ಎಷ್ಟೇ ನಮ್ಮ ಹತ್ತಿರ ಬಂದಿರಲಿ, ನಾವು ಹಾಕೋದು ಒಂದೇ ಚಪ್ಪಲಲ್ಲೇ. ಎಷ್ಟು ಮನ್ಯಾಗ ಬಟ್ಟೆ ಇದ್ರೆ ಏನಾಯ್ತು, ಹೊರಗೆ ಬರಾಗ ಹಾಕೋದು ಒಂದೇ ಬಟ್ಟೆ ಅಲ್ಲೇ. ಇದ್ದ ಬಟ್ಟೆ ಎಲ್ಲ ಹಾಕೋತಾರೆ ಯಾರಾದರೂ? ಇರೋ ಸಾಮಾನೆಲ್ಲ ಬಳಸ್ತಾರೆ? ಇಲ್ಲ, ಅವು ಇಡಾಕಷ್ಟೇ. ಒಬ್ಬರ ಹತ್ರ ಇಡಾಕಿಲ್ಲ, ಬಳಸಾಕದ ಸಾಕಲ್ಲ. ಅದೇ ವ್ರತ.
ಹಾಲು ದಪ್ಪ ಆಗಬೇಕಂತ ತಿಳ್ಕೊಂಡು ಯೂರಿಯಾ ಕೂಡಿಸಿದ್ರು. ಹೆಂಗಿರ್ಬೇಕು ಹೇಳಿದ್ರು? ಗೊತ್ತದಲ್ಲ ನಿಮಗೆ ಹೆಂಗದ? ಇದನ್ನೆಲ್ಲ ನಾವು ಹಿಂಗೆ ಮಾಡಿ ಹಿಂಗೆ ಜನರಿಗೆ ಕೊಡ್ತೇವಲ್ಲ, ಈ ಕೊಟ್ಟು ದೇವರಿಗೆ ಹೋಗಿ ದೀಪ ಹಚ್ಚಿದ್ರೆ ದೇವರಂತಾನ ಮುಗಿದೋದು ಎಲ್ಲ ಮುಗಿದು ಹೋಗ್ಯದ. ಇನ್ಯಾವ ದೀಪ, ಇನ್ಯಾವ ಬೆಳಕ? ಎಷ್ಟು ಆಕಳ ಸಹಿತ ಇಷ್ಟು ಸ್ವಚ್ಛ ಹಾಲ ಕೊಟ್ಟು ಕುಡಿಲಿ, ಜನ ಕುಡಿಲಿ, ಸಂತೋಷ ಪಡ್ಲಿ ಅಂತಂದ್ರೆ ಅದನ್ನು ಕೆಡಿಸಿ ಒಳಗೆ ಏನರೇ ಹಾಕಿ ನೀ ಮಾಡ್ತಿ ಅಂದಾಗ ಮುಗಿತೋ ಇಲ್ಲಿಗೆ. ನಿನ್ನ ಭಕ್ತಿ ಬೇಡ, ನಿನ್ನ ಪೂಜಾ ಬೇಡ, ನಿನ್ನ ಗುಡಿ ಬೇಡ, ಏನು ಬೇಡ. ತಗೊಂಡು ಏನು ಮಾಡೋದು? ಪ್ರಾಮಾಣಿಕನೇ ಇಲ್ಲದೆ ಇದ್ರೆ ಆಸೆ ಹಿಂಗೆ ಮಾಡ್ಸಕ್ಕೆ ಶುರುವಾಯಿತು ಅಂದರೆ ಜಗತ್ತು ಬದುಕೋದು ಹೆಂಗ ಹೇಳಿ? ಹೆಂಗೆ ಬದುಕೋದು? ನಿಮ್ಮದ ಹಳ್ಳ್ಯಾಗ ನೋಡ್ಬೇಕು, ಭಾಳ ವಿಚಿತ್ರ. ನಿಮ್ಮದೊಂದು ಜಾತ್ರೆ ಇತ್ತಂದ್ರೆ ಏನೇನು ಮಾರಾಟ ಆಗ್ತಾವ, ಏನೇನು ಆಗ್ತಾವ ಸ್ವಲ್ಪ ವಿಚಾರ ಮಾಡಿ. ದೇವರು ಭಕ್ತಿ ಅಂದ್ರೆ ಬರೇ ಗುಡ್ಯಾಗಲ್ಲ, ಬಜಾರ್ದಾಗ ಹೇಳಿ ಏನೇನು ಮಾರಾಟ ಮಾಡ್ತೇವಿ. ಎಂತೆಂಥ ಬಣ್ಣ ಹಾಕಿ ಮಕ್ಕಳಿಗೆ ಕೊಡ್ತೇವಿ. ಅದೇನು ತಿನ್ನೋ ಬಣ್ಣ, ಇದಕ್ಕೆ ಹಚ್ಚೋ ಬಣ್ಣ, ಗ್ವಾಡಿಗೆ ಹಚ್ಚೋ ಬಣ್ಣ ತಂದು ಅದಕ್ಕೆ ಹಾಕಿ ಅದನ್ನು ಸುಂದರ ಮಾಡಿ, ಯಾವ ಪಾಪಡ್ ಸುಂದರ ಮಾಡಿ ಏನು ತಿನ್ಬೇಕನ್ನಿಸ್ತದ ಹಂಗೆ ಮಾಡಿ ಬಿಡ್ತೇವಿ. ಪಾಪ ಮಕ್ಕಳು ತಿಂತಾವಷ್ಟೆ. ಕೆಲಸಗಳದಾವಲ್ಲ, ಆ ಕೆಲಸಗಳು ಚಿಕ್ಕವು ಚಿಕ್ಕವು, ಅವು ಜೀವನಕ್ಕೆ ರೂಪ ಕೊಡಕ್ಕೆ ಶುರು ಮಾಡ್ತಾವ. ಅವಾಗ ಒಬ್ಬ ಧರ್ಮ ಪುರುಷ ತಯಾರಾಗ್ತಾನ. ಯಾರ ತಗೊಳ್ಳಿ ಜಗತ್ತಿನಾಗ, ಯಾವುದೇ ಒಬ್ಬ ಸಂತ ಕೆಲಸದ ಮೂಲಕ ಸಣ್ಣ ಸಣ್ಣ ಸುಂದರ ಸುಂದರ ಕೆಲಸ ಮಾಡಿ ಒಂದು ಧರ್ಮ ಜೀವನ ಕಟ್ಕೋತಾನೆ. ಧರ್ಮ ಜೀವನ ಕಟ್ತಾನೆ. ಜೀವನದ ತುಂಬ ಒಂದೇ ಕೆಲಸ ಅಲ್ಲ, ಎಲ್ಲ ಹೆಜ್ಜೆ ಹೆಜ್ಜೆಗೆ ಕೆಲಸ ಮಾಡಬೇಕು. ಹೇಳಿ ಒಂದು ಕ್ಷಣ ಕೂಡ ಕೆಲಸ ಇಲ್ಲದೆ ಇರೋಕ್ಕಾಗ್ತದೇನು? ಮಾಡೋ ಕೆಲಸ ಪ್ರತಿ ಕ್ಷಣ ಏನು ಮಾಡ್ತೇವೆ ಅದನ್ನು ಚಲೋತಾಗಿ ಮಾಡೋದು, ಸದ್ಭಾವದಿಂದ ಮಾಡೋದಷ್ಟೆ. ಒಳ್ಳೆ ಕೆಲಸ ಮಾಡೋದು. ಯಾವುದು ಒಳ್ಳೆ ಕೆಲಸ, ಯಾವುದು ಕೆಟ್ಟ ಕೆಲಸ, ಇದನ್ನು ಯಾರಿಂದಲೂ ಕಲಿಬೇಕಾಗಿಲ್ಲ. ನಮ್ಮ ಎದೆ ನಮಗೆ ಹೇಳ್ತಿರ್ತದಷ್ಟೆ. ನಮ್ಮ ಕೆಲಸೇ ನಮಗೆ ಹೇಳುತ್ತದೆ. ನಮ್ಮ ಕೈ ನಮಗೆ ಹೇಳ್ತಾವ, ನಮ್ಮ ಕಾಲುಗಳು ನಮಗೆ ಹೇಳ್ತಾವ, ನಮ್ಮ ಮೈ ನಮಗೆ ಹೇಳ್ತದೆ, ಸುತ್ತಲಿರುವಂಥ ನಿಸರ್ಗ ಹೇಳ್ತದೆ ಇದು ಅಲ್ಲ ಅಂತ, ಇದು ಹೌದು ಅಂತ. ಇಲ್ಲೇನು ಬಾಟ್ಲಿ ಹಿಂಗೆ ಇಟ್ಕೊಂಡಿರ್ತೇವಿ, ಬಾಟ್ಲಿನೇ ಹೇಳ್ತದ, ತನ್ನ ಮ್ಯಾಲ ಒಂದು ಬರ್ಕೊಂಡಿರ್ತದ. ಏನಂತ ಬರ್ಕೊಂಡಿರ್ತದ? ಕುಡಿ, ನಿನಗೆ ಕ್ಯಾನ್ಸರ್ ಆಗ್ತದ ಆಗೋ